ಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಸೋಲ್ತಾ ಇದೆ, ಬಿಜೆಪಿ ಗೆಲುವು ನಿಶ್ಚಿತ ಅಂತಕ್ಕಂಥ ವಿಚಾರವನ್ನು ತಮಗೆ ಹೇಳಲಿಕ್ಕೆ ಬಯಸುತ್ತೇನೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವರದೊಂದು ಸ್ಲೋಗನ್ ಇತ್ತು, ಉಚಿತ, ಖಚಿತ, ನಿಶ್ಚಿತ. ಈಗ ಈ ಚುನಾವಣೆ ಹೊತ್ತಿಗೆ ಜನರು ಎಷ್ಟು ಬೇಸರಗೊಂಡಿದ್ದಾರೆ ಅಂತಂದ್ರೆ, ಅವರಿಗೆ ಉಚಿತ ಹೋಯ್ತು, ಈಗ ಚುನಾವಣೆ ಖಚಿತ, ಸೋಲು ನಿಶ್ಚಿತ. ಇದು ಈಗ ಅವರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆ. ವಿಶೇಷವಾಗಿ ಹೇಳೋದಾದ್ರೆ, ಅಹಿಂದ ಜಪ ಮಾಡತಕ್ಕಂಥ ಸಿದ್ದರಾಮಯ್ಯನವರು ದಾವಣಗೆರೆಗೆ ಬಂದಾಗ ಅಹಿಂದ ವೋಟ್ ಹಾಕ್ಬೇಡಿ ಅಂತಾರೆ. ದಾವಣಗೆರೆಗೆ ಬಂದ ತಕ್ಷಣ ಅಹಿಂದ ಅಭ್ಯರ್ಥಿಗೆ ವೋಟ್ ಹಾಕ್ಬೇಡಿ. ಅದೇ ಬಾಗಲಕೋಟೆಗೆ ಹೋದ್ರೆ ಅಹಿಂದ ವೋಟ್ ಹಾಕಿ ಅಂತ. ಇದು ಎಂತ ನೀತಿ ಅಲ್ಲ ಈ ಮಾನ್ಯ ಮುಖ್ಯಮಂತ್ರಿಗಳು? ಯಾವ ನೀತಿ ಇದು? ಯಾವ ಸಿದ್ಧಾಂತ ಇರುವುದು? ಅವರಿಗೆ ಆಪತ್ತು ಬಂದಾಗ ಅಹಿಂದ ಜಪ. ಆಮೇಲೆ ಮುಸಲ್ಮಾನರಿಂದಲೇ ನಾವು ಬದುಕಿರೋದು ಅಂತ ಎಷ್ಟೋ ಸಾರಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸಲ್ಮಾನರಿಂದ ಈ ಸರ್ಕಾರ ಮಾಡಿದ್ದೀವಿ ಈ ಸಾರಿ. ಆದ್ರೆ ಇಲ್ಲಿ ಬಂದು ಭಾಷಣ ಮಾಡ್ತಾರೆ, ಆ ಮುಸ್ಲಿಂ ಕ್ಯಾಂಡಿಡೇಟ್ ಯಾರಿಗೂ ವೋಟ್ ಹಾಕ್ಬೇಡಿ ಅಂತಾರೆ. ಮುಸ್ಲಿಮರಿಗೆ ವೋಟ್ ಹಾಕ್ಬಾರ್ದಂತೆ. ಅಂದ್ರೆ ಮುಸ್ಲಿಮರು ಕಾಂಗ್ರೆಸ್ ಇವ್ರಿಗೆ ಮಾತ್ರ ವೋಟ್ ಹಾಕ್ಬೇಕಾ? ಮುಸ್ಲಿಮರಿಗೆ ನೀವು ಮಾಡಿರ್ತಕ್ಕಂಥ ದೋಖ ಇವತ್ತು ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ. ಹಿಂದೂಗಳಿಗೆ 7,000 ರೂಪಾಯಿ ಅಂತೆ ವೋಟಿಗೆ, ಮುಸಲ್ಮಾನರಿಗೆ 10,000 ರೂಪಾಯಿ ಅಂತೆ ಡಿಸಿಷನ್. ಇಲ್ಲಿ ಹಿಂದೂಗಳಿಗೆ 5ರಿಂದ 7,000 ಅಂತೆ, ಮುಸಲ್ಮಾನರಿಗೆ 10,000 ಅಂತೆ. ಇದು ಕಾಂಗ್ರೆಸ್ ನೀತಿಯಾ ಅಥವಾ ಸರ್ಕಾರದ ನೀತಿಯಾ? ನಿಮ್ಮನ್ನು ಯಾರು ಕೇಳೋರಿಲ್ವಾ? ಎಂತ ವಿಪರ್ಯಾಸ! ಈ ಕಾಂಗ್ರೆಸ್ನ ಪರಿಸ್ಥಿತಿ ಇಷ್ಟು ಕೆಟ್ಟು ಹದಗೆಟ್ಟಿದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ಹೇಳ್ತೇನೆ, ದಾವಣಗೆರೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸಂಪತ್ತಿಗೆ ಸವಾಲು ಹಾಕಿದ್ದಾರೆ. ಯಾರು ಸಂಪತ್ತನ್ನ ಹಿಡ್ಕೊಂಡು ಜನರನ್ನ ಕೊಂಡುಕೊಳ್ಬೇಕು ಅಂತ ಹೊರಟಿದ್ದಾರೋ ಅವರಿಗೆ ನಮ್ಮ ಅಭ್ಯರ್ಥಿ ಸವಾಲು ಹಾಕಿದ್ದಾರೆ. ನಿಮ್ಮ ಸಂಪತ್ತು ಏನೂ ಕೆಲಸ ಮಾಡೋದಿಲ್ಲ. ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾಕೆಂದ್ರೆ ದಲಿತರ ಓಟು ಕಾಂಗ್ರೆಸ್ಸಿಗೆಲ್ಲ. SCP TSP ಹಣ ನುಂಗಿ ಅವರಿಗೆ ಅನ್ಯಾಯ ಮಾಡಿದ್ದೀರಿ. ಒಳ ಮೀಸಲಾತಿಯಲ್ಲಿ ಇವತ್ತು ದೋಖ ಮಾಡಿ ಎಲ್ಲರನ್ನ ಬೀದಿಗೆ ನಿಲ್ಲಿಸಿದ್ದೀರಿ. ದಲಿತರ ಓಟ್ ಇಲ್ಲ. ಮುಸಲ್ಮಾನರು ಹೈಯೆಸ್ಟ್ ಓಟು. ಅವ್ರು ಹೇಳ್ಬೋದು ಬಿಜೆಪಿ ಮುಸಲ್ಮಾನರ ವಿರೋಧಿ ಅಂತ. ನಾವು ಯಾರ ವಿರೋಧಿಯೂ ಅಲ್ಲ. ಆದರೆ ಒಳ್ಳೆ ನಡತೆ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಹಿಂದೂ ಮುಸ್ಲಿಂ ಯಾರೇ ಆಗಿರ್ಬೋದು ಗೌರವಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತ ಆಗಿದೆ. ಅಲ್ಲಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಳ್ಳಿಗೆ ಹೋಗ್ಬೇಕಾದ್ರೆ ಜನರೇ ಸೇರ್ತಾ ಇಲ್ಲ. ಆ ಕಾರಣದಿಂದ ಹಳ್ಳಿಗೆ ಮೊದಲೇ 10 ಲಕ್ಷ ಹಣ ಕೊಡೋದು, ಜನ ಸೇರಿಸಲಿ ಅಂತ ಹೇಳೋದು, ಆಮೇಲೆ ಹೋಗಿ ಭಾಷಣ ಮಾಡೋದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅನ್ನು ನಾವು ನೋಡ್ತಾ ಇದ್ದೀವಿ. ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಾಳೆ 5 ಗಂಟೆಗೆ ಈ ಚುನಾವಣಾ ಕಣದಿಂದ ಹೊರಗಡೆ ಹೋಗ್ಬೇಕು. ನಾವು ಅಷ್ಟೇ, ನಾವೆಲ್ಲ ಬೆಂಗಳೂರು ಕಡೆಯಿಂದ ಎಲ್ಲ ಬಂದು ಇವತ್ತು ನಮ್ಮ ಅಭ್ಯರ್ಥಿಯ ಪರವಾಗಿ ಚುನಾವಣೆಗೆ ನಾವು ಭಾಷಣ ಮಾಡ್ತಕ್ಕಂಥದ್ದು, ಜನರನ್ನ ಭೇಟಿ ಮಾಡ್ತಕ್ಕಂಥದ್ದು. ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಾವು ಬೆಂಗಳೂರಿಗೆ ಹೋಗಿದ್ದೀವಿ, ಬಂದಿದ್ದೀವಿ,
ಅವರು ಮಾತ್ರ ಬೆಂಗಳೂರಿಗೆ ಹೋಗ್ಲಿಲ್ಲ. ಯಾಕಂತಂದ್ರೆ ಏನಪ್ಪ ಎರಡೂ ಕಡೆ ಹೋಗ್ಬಿಡ್ತೇನಲ್ಲ, ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಬೇಕು ಅಂತ ವಾಮಮಾರ್ಗಗಳನ್ನ ಹಿಡಿದು ಏನೆಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳ್ತೇನೆ, ನಾಳೆ 5 ಗಂಟೆಗೆ ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿಂದ ತೆರಳಿದ ಮೇಲೆ ಮುಖ್ಯಮಂತ್ರಿಯಾಗಿ ದಾವಣಗೆರೆಗೆ ಬಹುಶಃ ಇದು ಬರುವುದಿಲ್ಲ. ಇದು ಅಂತ್ಯದ ದಿನಗಳು. ಅವರು ಮುಖ್ಯಮಂತ್ರಿಯಾಗಿ ಇನ್ನು ದಾವಣಗೆರೆ ಬರುವುದಿಲ್ಲ. ಆದರೆ ಇವತ್ತು ನಾನೊಂದು ಹೇಳ್ತೇನೆ, ಸಮೀರ್ ಅಹಮದ್ ಅವರನ್ನ ಯಾವ ರೀತಿ ಕೆಟ್ಟದಾಗಿ ನಡೆಸ್ಕೊಂಡ್ರಿ, ಓಟ್ ಕೇಳ್ತೀನಿ. ಇವತ್ತು ಅವರು ಕೇರಳಕ್ಕೆ ಹೋದ್ರೆ ಇವತ್ತು ಅವರು ನಿಮ್ಮ ಪಾದವೇ ಗತಿ ಅಂತ ಹೇಳಿ ಪಾದ ಹಿಡಿದು ಕರ್ಕೊಂಡು ಬಂದಿದ್ದಾರೆ. ನೆನ್ನೆ ಅವರು ಒಲ್ಲದ ಮನಸ್ಸಿನಿಂದ ಬಂದು ಅರ್ಧ ಗಂಟೆ ಕುಳಿತು ಊಟ ಮಾಡಿ ಹೊರಟೋಗಿದ್ದಾರೆ. ಆದ್ರೆ ನಾನು ಹೇಳೋದು, ಮಲ್ಲಿಕಾರ್ಜುನ್ ಅವರು, ಶಾಮನೂರವರ ಮಗ ಮಲ್ಲಿಕಾರ್ಜುನ್ ಅವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದ್ರೆ, ಓಟಿಗಾಗಿ ಕಬಾಬ್ ತಿನ್ಸೋದು ಯಾರು ನೋಡಿದ್ದೀರಾ ನೀವು? ನಮ್ಗೆ ಓಟ್ ಹಾಕ್ರಪ್ಪ ಅಂತ ಹೇಳಿ ಕಬಾಬ್ ತಿನ್ಸೋ ಮತ್ತೆ ಬಂದ್ಬಿಟ್ರಲ್ಲ. ಇದು ನಿಮ್ಮ ಸಮುದಾಯಕ್ಕಾಗ್ಲಿ ನಿಮ್ಮ ಕುಟುಂಬಕ್ಕಾಗ್ಲಿ ಗೌರವ ತರ್ತಕ್ಕಂಥ ಒಂದು ವಿಷಯವಾಯಿತು. ಎಂತ ವಿಪರ್ಯಾಸ! ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಅನ್ನೋ ಒಂದು ಇದನ್ನ ಮಾಡ್ತಾ ಇದ್ದಾರೆ. ನೀವೇನೇ ಮಾಡಿದ್ರೂ ಕೂಡ ಯಾವ ಪವಾಡವೂ ಆಗೋದಿಲ್ಲ. ಭಾರತೀಯ ಜನತಾ ಪಕ್ಷ ಎರಡೂ ಕಡೆ ಗೆಲ್ಲುತ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ. ಒಳ ಮೀಸಲಾತಿ ಸಮಾಜದ ಸಚಿವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಭೆಯಲ್ಲಿ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಚರ್ಮೂರಿ ತಿಂತಿದ್ರಂತ. ಜನಗಣತಿ ಆದಾಗ ಏನ್ ಮಾಡ್ತಿದ್ರು? ಅದಾದ್ಮೇಲೆ ವರದಿ ಬಂದಾಗ 5 ಗುಂಪುಗಳು ಮಾಡಿದಾಗ ಇದನ್ನು ಒಪ್ಪದೆ, ನಿಮಗೆ ಕೊಟ್ಟ ವರದಿಯನ್ನು ಒಪ್ಪದೆ 3 ಗುಂಪುಗಳನ್ನು ಮಾಡಿದ್ದು ಯಾರು? ಕಾಂಗ್ರೆಸ್ ಅಲ್ವಾ? 3 ಗುಂಪುಗಳನ್ನು ಮಾಡಿ ಅದು ಸರಿಸಮನಾಗಿಲ್ಲದೆ ನೀವು ಸಮಾನಾಂತರ ಜಾತಿಗಳನ್ನು ಒಟ್ಟುಗೂಡಿಸದೆ ರೈಟ್ ನಲ್ಲಿ ಇರೋರನ್ನ ಲೆಫ್ಟ್ಗೂ ಹಾಕಿದ್ದೀರಿ, ರೈಟ್ ನಲ್ಲಿ ಇರಬೇಕಾದವರನ್ನ ಅಲಿಮಾರಿಗಳು ಅಂತ ಬೇರೆ ಕಡೆಗೆ ಹಾಕಿದ್ದೀರಿ. 3 ಗ್ರೂಪ್ ಮಾಡಿ ಅದನ್ನ ಗೊಂದಲ ಸೃಷ್ಟಿಸಿ ಯಾರಾದ್ರೂ ಕೋರ್ಟ್ ಹೋಗ್ಲಿ, ಸ್ಟೇ ಕೊಡ್ಲಿ, ಅದು ನಿಂತು ಹೋಗ್ಲಿ. ಇದು ನಿಮ್ಮ ಉದ್ದೇಶ. ನಾವೆಂಗೆ ಈಗ ಸರ್ಕಾರ ನಮ್ಮದಿದ್ರೆ ಈ ಒಳ ಮೀಸಲಾತಿಯನ್ನ 3 ಗ್ರೂಪ್ ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ರೆ ನಾವು, ಇದು ನೀವು ಹೇಳೋದು ಸರಿ. ಕಾಂಗ್ರೆಸ್ ಸರ್ಕಾರ ನಮ್ದ ನಾಚಿಕೆ ಆಗ್ಬೇಕು ಅವ್ರಿಗೆ ಹೇಳಲಿಕ್ಕೆ ಆ ಮಾತುಗಳನ್ನ. ನಾಚಿಕೆ ಇಲ್ಲ. ಮೊನ್ನೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಕೂಡ ಅಜ್ಞಾನದ ಮಾತುಗಳನ್ನು ಆಡಿದ್ದಾರೆ. ಇದೆಲ್ಲಕ್ಕೂ ಕೂಡ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಹದೇವಪ್ಪ ಕಾರಣ. ಇವತ್ತು ಪರಿಶಿಷ್ಟ ಜಾತಿಯವರು ಪೂರ್ತಿ ಇವತ್ತು ಬೀದಿಯಲ್ಲಿ ನಿಲ್ಲಿಸಿ ಇವರು ರಾಜಕಾರಣ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಇದರಲ್ಲಿ ಇದು ಬಿಜೆಪಿಯ ಯಾವ ಹಸ್ತಕ್ಷೇಪಕ್ಕೂ ಇದರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ಗೊತ್ತಾಗುತ್ತೆ, ಜನರಿಗೂ ಗೊತ್ತಾಗುತ್ತೆ, ತಮಗೂ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಅಧಿಕಾರದಲ್ಲಿಲ್ಲ, ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.